ಬೆಂಗಳೂರಿನ ಪಾರ್ಕ್ಗಳ ನಿರ್ವಹಣೆ ಜವಾಬ್ದಾರಿ ಯಾರದ್ದು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆನ ಈಗ ಕೇಳಬೇಕಾಗಿದೆ. ಬಿಬಿಎಂಪಿ ನಿರ್ವಹಿಸಬೇಕಾ ಅಥವಾ ಬಿಡಿಎನ ಅನ್ನುವಂಥದ್ದು. ಯಾಕಂದ್ರೆ ದುರಂತ ಸಂಭವಿಸಿದಾಗ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇರೋದು ಕಾರ್ಪೊರೇಟರ್ ಹೇಳೋದೊಂದು, ಬಿಡಿ ಅಧಿಕಾರಿ ಹೇಳೋದು ಮತ್ತೊಂದು ನೋಡ್ತಾ ಇದ್ರೆ ಇದು ಜವಾಬ್ದಾರಿ ನುಣುಚಿಕೊಡೋದಕ್ಕೆ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ ಕಳೆದ 1 ವರ್ಷದಿಂದ ಪಾರ್ಕ್ ಬಿಡಿಎ ನಿರ್ವಹಣೆಗೆ ಕೊಟ್ಟಿದ್ದೇವೆ ಅಂತ ಬಾಣಸವಾಡಿ ಕಾರ್ಪೊರೇಟರ್ ಕೋದಂಡರೆಡ್ಡಿ ಹೇಳಿಕೆಯನ್ನ ಕೊಡ್ತಾರೆ. 5 ತಿಂಗಳ ಹಿಂದೆ ನಾವು ಬಿಬಿಎಂಪಿಗೆ ಬಿಟ್ಟು ಕೊಟ್ಟಿದ್ದೇವೆ ಅಂತ ಬಿಡಿಎ ಅಧಿಕಾರಿ ಹೇಳ್ತಾರೆ. ಹಾಗಾದ್ರೆ ಬಿಬಿಎಂಪಿಗೆ ಬಿಟ್ಟು ಕೊಟ್ಟಿದ್ದೀವಿ ಅಂತ ಬಿಡಿಎ ತೋಟಗಾರಿಕಾ ಅಧಿಕಾರಿ ಹೇಳ್ತಾರೆ. ಹಾಗಾದ್ರೆ ಈ ಪಾರ್ಕ್ ನಿರ್ವಹಣೆ ಜವಾಬ್ದಾರಿ ಯಾರದ್ದು? ಸಾರ್ವಜನಿಕರೇ ಮಾಡ್ಕೋಬೇಕಾಗಿತ್ತಾ? ಈ ಪ್ರಶ್ನೆಗಳಿಗೆ, ಇಂತಹ ದುರಂತಗಳಿಗೆ ಹೊಣೆ ಹೊರಬೇಕಾದವರು ಯಾರು ಅನ್ನೋದ್ರ ಬಗ್ಗೆ ಈಗ ಉತ್ತರ ಬೇಕಾಗಿದೆ. ಬಾಲಕನ ಸಾವಿಗೆ ಯಾರ ವಿರುದ್ಧ ಹಾಗಿದ್ರೆ ಕ್ರಮ ಕೈಗೊಳ್ಳಬೇಕು? ಉಸ್ತುವಾರಿ ಸಚಿವರೇ, ತಪ್ಪಿತಸ್ಥರ ವಿರುದ್ಧ ಯಾವಾಗ ನೀವು ಕ್ರಮವನ್ನ ಕೈಗೊಳ್ತೀರಾ? ಪರಮೇಶ್ವರ್ ಸಾಹೇಬ್ರೆ, ಸಂಬಂಧಪಟ್ಟವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿ ಅನ್ನುವಂಥದ್ದು ಈಗ ಟಿವಿ9 ಮಾಡ್ತಾ ಇರುವಂತಹ ಆಗ್ರಹ. ಯಾಕಂದ್ರೆ ಅಲ್ಲಿ ಆಗಿರುವಂತಹ ದುರಂತ ಸಮಾಜದಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನ ಸ್ಪಷ್ಟವಾಗಿ ಎದ್ದು ತೋರುವಂತೆ ಮಾಡ್ತಾ ಇದೆ. ಇನ್ನು ಪಾರ್ಕ್ನಲ್ಲಿ ವಿದ್ಯುತ್ ತಂತಿ ತಗುಲಿ ಬಾಲಕ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಕುಮಾರ್ ಪಾರ್ಕ್ಗೆ ಸಚಿವ ಕೆಜೆ ಜಾರ್ಜ್ ಭೇಟಿ ಕೊಟ್ಟಿದ್ದಾರೆ. ಈ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಹೇಳಿರುವಂತಹ ಮಾತು, ಪ್ರಕರಣದಲ್ಲಿ ಯಾರ ಮೇಲೂ ದೂರೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ಜನಪ್ರತಿನಿಧಿ ಮಾಡಿರುವಂತಹ ತಪ್ಪನ್ನ ಇನ್ನೊಬ್ಬ ಜನಪ್ರತಿನಿಧಿ ಈ ರೀತಿ ಹೇಳಿದ್ರೆ ಇನ್ನೇನು ಯಾವ ರೀತಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಬಿಬಿಎಂಪಿ, ಬಿಡಿಎ ಮತ್ತೆ ಬೆಸ್ಕಾಂ ನಿರ್ಲಕ್ಷ್ಯ ಅಂತ ಹೇಳೋದಕ್ಕೆ ಆಗಲ್ವಂತೆ. ಇದು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆ. ಹಾಗಾದ್ರೆ ನೀವೇ ಅದರ ಜವಾಬ್ದಾರಿನ ಹೊತ್ತುಕೊಳ್ಳಿ ಕೆಜೆ ಜಾರ್ಜ್ ಅವರೇ. ಯಾಕಂದ್ರೆ ನೀವು ಬೇರೆಯವ್ರ ಮೇಲೆ ಅದನ್ನ ಜವಾಬ್ದಾರಿನ ಹೊರಿಸೋದಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಅಮಾಯಕರು ಯಾಕೆ ಬಲಿಯಾಗಬೇಕು? ಉಸ್ತುವಾರಿ ಸಚಿವರು ಇದರ ಜವಾಬ್ದಾರಿಯನ್ನ ಹೊತ್ತುಕೊಳ್ಳಿ, ಅವರು ಅಧಿಕಾರಿಗಳನ್ನ ರಕ್ಷಣೆ ಮಾಡಬೇಕು, ಅವ್ರನ್ನೆಲ್ಲ ಸೇಫ್ ಮಾಡಬೇಕು ಅಂತಂದ್ರೆ ನೀವೇ ಆ ಜವಾಬ್ದಾರಿನ ಹೊತ್ತುಕೊಳ್ಳಿ. ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ. ಇದು ಯಾರಿಂದ ಆಗಿದೆ, ಯಾವಾಗ ಆಗಿದೆ ಅಂದ್ರೆ ಬಿಟ್ಟರೆ ನೆಗ್ಲಿಜೆನ್ಸ್. ಇದು ಪಾರ್ಕ್ ಒಳಗಡೆ ಆಗಿದೆ. ಭಾರಿ ಸೀರಿಯಸ್ ಆಗಿ ತಗೊಬೇಕಾಗ್ತದೆ. ಯಾಕೆ ಪಾರ್ಕ್ ಇರುವುದೇ ಜನರಿಗೆ ಹೋಗಲಿಕ್ಕೆ. ಒಂದು ಪಾಪ ಒಂದು ಹುಡುಗ ಈಗಾಗಲೇ ಸುತ್ತು ಹೋಗಿದ್ದಾರೆ. ನಮಗೆಲ್ಲ ದುಃಖ ಆಗ್ತದೆ. ಆದರೆ ನಾವು ಸಮೇತ ಅವರಿಗೆ ಸಂತಾನ ಹೇಳಿದ್ವಿ. ನಾನು ಮೇಯರ್ ಅವರು ಎಲ್ಲ ಸಂತಾನ ಹೇಳಿದ್ವಿ. ಈಗ ಅದಕ್ಕೆ ಇಂಡಿಪೆಂಡೆಂಟ್ ಒಬ್ಬರಿಗಿಂತ ಇದು ನಾನೀಗ ನೋಡಿದೆ. ಇದು ಸ್ವಲ್ಪ ಹಳೆ ಕೆಲಸಗಳಾಗಿದೆ, ಹೊಸ ಇದಾಗಿದೆ, ಏಕೆ ಆಗಿದೆ, ಮತ್ತು ವೈರ್ಗಳು ಸಮೇತ ಅಲ್ಲೆಲ್ಲ ಭಾರಿ ಇದರಲ್ಲಿದ್ದಾರೆ. ಅದೆಲ್ಲ ಎಲ್ಲ ವಿಚಾರದಲ್ಲಿ ಒಂದು ಇಂಡಿಪೆಂಡೆಂಟ್ ತನಿಖೆ ಮಾಡಬೇಕು. ಈಗ ಮೇಯರ್ ಅವರು ಅದನ್ನ ಆರ್ಡರ್ ಮಾಡ್ತಾರೆ ತನಿಖೆ ಮಾಡಲಿಕ್ಕೆ. ನಾನು ಸಮೇತ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೆ ಮಾತಾಡಿಬಿಟ್ಟು ಎಲ್ಲ ಮಾಡ್ತಾರೆ. ಮತ್ತು ಮೇಯರ್ ಅವರು ಈಗಾಗಲೇ ಒಂದು ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು, 10 ಲಕ್ಷ ಕಾಂಪನ್ಸೇಷನ್ ಈಗ ಅನೌನ್ಸ್ ಮಾಡ್ತಾರೆ. ಅದು ಸಮೇತ ಕೊಡ್ತಾರೆ. ಬಟ್ ಎಲ್ಲದಕ್ಕಿಂತ ಕಾಂಪನ್ಸೇಷನ್ ಮುಖ್ಯ ಅಲ್ಲ. ಇಂಥ ಒಂದು ಇನ್ಸಿಡೆಂಟ್ ಆಗಬಾರ್ದಾಗಿ ಆಯಿತು, ಇನ್ನು ಮುಂದುಗಡೆ ಸಮೇತ ಆಗಬಾರ್ದು. ಅದಕ್ಕೆ ಅದೆಲ್ಲ ಕಂಪ್ಲೀಟ್ ಚೆಕ್ ಮಾಡೋ ತನಕ ಇದಕ್ಕೆ ಮೇಯರ್ ಅವರಿಗೆ ಆರ್ಡರ್ ಮಾಡಿದ್ದಾರೆ. ಪಾರ್ಕಿಗೆ ಯಾರನ್ನ ಸಾರ್ವಜನಿಕ ಬಿಡೋದಿಲ್ಲ, ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಸೇಫ್ಟಿ ಇದು ಮಾಡಿದ್ಮೇಲೆ ಮಾತ್ರ ಬಿಡುವಂಥ ಕೆಲಸ ಮಾಡಿ. ಈಗ ನೋಡಿ, ಈಗ ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಎನ್ಕ್ವೈರಿ ಮಾಡಬೇಕಾಗ್ತದೆ. ಯಾಕಂದ್ರೆ ಬಿಟ್ರೆ ಯಾರು ಅದು ಯಾವಾಗ ಆಗಿದ್ದು, ಯಾಕೆ ಅದು ನೆಗ್ಲಿಜೆನ್ಸ್ ಆಗಿದ್ದು ಅಂತ ಬಿಟ್ರೆ ನಾವು ಬರೀ ನೋಟಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಒಂದು ಇದು ಇಂಡಿಪೆಂಡೆಂಟ್ ಎನ್ಕ್ವೈರಿ ಮಾಡಿಸ್ಬಿಟ್ಟು ಯಾರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. ಬಿಬಿಎಂಪಿ ಹೇಳುತ್ತೆ ಇದು ಬಿಡಿಎಗೆ ಬಿಟ್ಟಿದ್ದೀವಿ ಅಂತ, ಬಿಡಿಎ ಹೇಳುತ್ತೆ ಬಿಬಿಎಂಪಿಗೆ ಬಿಟ್ಟಿದ್ದೀವಿ ಅಂತ. ಉಸ್ತುವಾರಿ ಸಚಿವರಿಂದ ಆದ್ರೂ ನ್ಯಾಯದ ನಿರೀಕ್ಷೆ ಮಾಡಿದ್ರೆ ಇದು ಯಾರನ್ನು ದೂರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಇವರೇ ಜವಾಬ್ದಾರಿ ಹೊತ್ತುಕೊಳ್ತಾರ? ಖಂಡಿತವಾಗಲೂ ಕೂಡ ಸುಕನ್ಯಾ, ಈಗ ಏನು ವಿದ್ಯುತ್ ತಂತಿ ತಗಲಿ ಬಾಲಕ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಮುಖ್ಯವಾಗಿ ಹೇಳಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ಕೇಳೋದಾದ್ರೆ ಯಾರೂ ಕೂಡ ತಮ್ಮ ಮೇಲೆ ಈ ಒಂದು ಹೊಣೆಯನ್ನ ಹೊರಿಸ್ಕೊಳ್ಳಕ್ಕೆ ತಯಾರಿಲ್ಲ. ಎಲ್ಲರೂ ಕೂಡ ಮತ್ತೊಬ್ಬರ ಮೇಲೆ ಹೊರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಅವರು ಬಿಡಿಎ ಮೇಲೆ ಆಗ್ತಾ ಇದ್ದಾರೆ, ಬಿಡಿಎ ಅವರು ಬಿಬಿಎಂಪಿ ಮೇಲೆ ಆಗ್ತಾರೆ. ಉಸ್ತುವಾರಿ ಸಚಿವರನ್ನ ಕೇಳಿದ್ರೆ ಇದು ಯಾರಿಗೂ ಸಂಬಂಧಪಟ್ಟಿದಲ್ಲ, ಇದಕ್ಕೆ ಸಂಬಂಧಪಟ್ಟ ಸಮಗ್ರವಾದ ತನಿಖೆ ಆಗ್ಬೇಕು, ಆ ನಂತರವಷ್ಟೇ ಇದನ್ನ ಹೇಳಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈಗಾಗಲೇ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆಜೆ ಜಾರ್ಜ್ ಅವರು ಹೇಳ್ತಾ ಇರುವಂತದ್ದು. ಇನ್ನೊಂದು ವಿಚಾರ ಏನಂದ್ರೆ, ಬಿಡಿಎ ಅಧಿಕಾರಿಗಳು ಏನಿದ್ದಾರೆ ಈ ಒಂದು ಪಾರ್ಕ್ ನ ನಿರ್ವಹಣೆಗೋಸ್ಕರ ಸುಮಾರು 3 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಪಾರ್ಕ್ ಅನ್ನ ನೋಡೋದಾದ್ರೆ
3 ಕೋಟಿ ಅಲ್ಲ 3,000 ರೂಪಾಯಿಯಷ್ಟು ಕೂಡ ನಿರ್ವಹಣೆ ಮಾಡಿದಷ್ಟು ಕಾಣ್ತಾ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯಾಗಿರುವಂತಹ ನಿರ್ವಹಣೆ ಕೂಡ ಅಲ್ಲಿ ಸಮಗ್ರವಾಗಿ ಕಾಣ್ತಾ ಇಲ್ಲ. ಯಾಕಂದ್ರೆ ಆ ಒಂದು ಪಾರ್ಕ್ ನ ಒಂದು ಸ್ಥಿತಿಗತಿಗಳನ್ನ ನೋಡೋದಾದ್ರೆ ಅಲ್ಲಿರುವಂತಹ ಹುಲ್ಲುಗಳಾಗಿರ್ಬೋದು, ಜೊತೆಗೆ ಮರದಿಂದ ಬಿದ್ದಂತ ಏನು ಒಣ ಏನು ಎಲೆಗಳಿರ್ಬೋದು ಅವೆಲ್ಲವೂ ಕೂಡ ಹಾಗೆ ಬಿದ್ದಿರುವಂತದ್ದು. ಜೊತೆಗೆ ಏನು ಅಲ್ಲಿ ಪಾರ್ಕ್ ನಲ್ಲಿರುವಂತಹ ಗಿಡ ಮರಗಳಿಗೆ ನೀರು ಸರಬರಾಜು ಮಾಡುವಂತ ಕೆಲಸವನ್ನ ಕೂಡ ಇದುವರೆಗೂ ಕೂಡ ಯಾರು ಮಾಡಿಲ್ಲ. ಜೊತೆಗೆ ಅಲ್ಲಿ ಪಾರ್ಕ್ ನ ಏನು ಕಂಬಿಗಳಿದ್ದಾವೆ ಅರ್ಧಂಬರ್ಧ ಕಾಮಗಾರಿಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಹಾಗೆ ಆ ಒಂದು ಪಾರ್ಕ್ ನಲ್ಲಿ ಏನೋ ವಿದ್ಯುತ್ ಏನು ಕಲ್ಪಿಸಿದ್ದಾರೆ, ಆ ವಿದ್ಯುತ್ ಕಂಬಗಳಿಗೆ ಏನೋ ಅರ್ಧಂಬರ್ಧವಾಗಿರುವಂತಹ ವೈರ್ ಗಳನ್ನ ಬಿಟ್ಟಿರುವಂತದ್ದು, ಹಾಗೆ ಸಾಕಷ್ಟು ರೀತಿಯಾಗಿರುವಂತಹ ಕಳಪೆ ಕಾಮಗಾರಿಯನ್ನ ಮಾಡಿರುವಂತದ್ದು ಅವೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಒಂದು ನಿಟ್ಟಿನಲ್ಲಿ ನೋಡ್ತಾ ಇರೋದಾದ್ರೆ ಸುಮಾರು 3 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿ ಈ ಒಂದು ಪಾರ್ಕ್ ನ ನಿರ್ವಹಣೆ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಡಿಎ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ 3,000 ರೂಪಾಯಿಯಷ್ಟು ಕೂಡ ಏನು ನಿರ್ವಹಣೆ ಕೂಡ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಆ ಒಂದು 3 ಕೋಟಿ ರೂಪಾಯಿ ಹಣವನ್ನ ಉಳುಮ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಜೊತೆಗೆ ಈ ಒಂದು ಮಗುವಿನ ಸಾವಿಗೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆಗೆ ಯಾರು ಕೂಡ ಉತ್ತರವನ್ನ ನೀಡ್ತಾ ಇಲ್ಲ ಅನ್ನೋದನ್ನ ನೋಡೋದಾದ್ರೆ ನಿಜಕ್ಕೂ ಕೂಡ ಬೇಸರವಾಗ್ತಾ ಇದೆ ಸುಕನ್ಯಾ. ಎಸ್ ಗೌತಮ್, ಇನ್ನೊಂದೇನು ಅಂತಂದ್ರೆ ಬೆಂಗಳೂರು ಉಸ್ತುವಾರಿ ಸಚಿವರೇ ಈ ರೀತಿಯ ಮಾತನ್ನ ಹೇಳಿರೋದು. ಹಾಗಿದ್ರೆ ಪಾರ್ಕ್ ಅನ್ನ ಮುಚ್ಚಿಸ್ಬಿಡ್ಲಿ, ಇನ್ನೂ ಎಷ್ಟು ಜೀವಗಳು ಬಲಿಯಾಗಬೇಕಂತೆ ಈ ರೀತಿ ಆಗೋದಾದ್ರೆ? ಖಂಡಿತವಾಗಲೂ ಕೂಡ ಇವತ್ತು ನಡೆದಿರುವಂತಹ ಘಟನೆಯಿಂದಾಗಿ ಎಲ್ಲರೂ ಕೂಡ ಇದೀಗ ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ಪಾರ್ಕ್ಗೆ ಬೀಗವನ್ನ ಕೂಡ ಹಾಕಿದ್ದಾರೆ. ಈ ಕುರಿತಾಗಿರುವಂತಹ ಏನು ಕಳಪೆ ಕಾಮಗಾರಿ ಆಗಿದೆ, ಅರ್ಧಂಬರ್ಧ ಕಾಮಗಾರಿ ಆಗಿದೆ, ಎಲ್ಲಾ ಕಾಮಗಾರಿಯನ್ನ ಮುಗಿಸಿದ ನಂತರವಷ್ಟೇ ಪಾರ್ಕ್ ನ ಬಾಗಿಲನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಅಧಿಕಾರಿಗಳು ಸೂಚಿಸಿದ್ದಾರೆ. ಹಾಗಾಗಿ ಈಗಾಗಲೇ ಪಾರ್ಕ್ ನ ಬೀಗವನ್ನ ಮುಚ್ಚುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಒಂದು ಜೀವ ಬಲಿಯಾಗಿದೆ, ಇನ್ನೆಷ್ಟು ಜೀವ ಬಲಿಗೋಸ್ಕರ ಈ ಒಂದು ಪಾರ್ಕ್ ಕಾದಿದೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಹೀಗಾಗಿ ಈ ರೀತಿಯಾಗಿರುವಂತಹ ಪಾರ್ಕ್ ಅನ್ನ ನಿರ್ಮಾಣ ಮಾಡೋ ಬದಲು ಪಾರ್ಕ್ ಅನ್ನ ನಿರ್ಮಾಣ ಮಾಡದೇ ಇರುವುದೇ ಒಂದು ರೀತಿಯಲ್ಲಿ ಒಳಿತು ಅನ್ಸುತ್ತೆ. ಯಾಕಂದ್ರೆ ಇನ್ನಷ್ಟು ಜೀವಗಳು ಬಲಿಯಾಗುವುದಾದ್ರೂ ಇದರಿಂದ ಆದ್ರೂ ತಪ್ಪತ್ತೆ ಅನ್ನುವಂತ ಪ್ರಶ್ನೆ ಕೂಡ ಮುಖ್ಯವಾಗಿ ಉದ್ಭವ ಆಗುತ್ತೆ ಸುಕನ್ಯಾ. ಧನ್ಯವಾದ ಗೌತಮ್.